ಕಣ್ಲ ವಿಘ್ನೇಶ್ ಹೆಂಗಾಯ್ತ ಈ ರೆಂಟ್ ಪಾರ್ಟಿ ಪಾರ್ಟಿ ಕತೆ ಯಾಕೆ ಕೇಳ್ತಿಲ್ಲ ಅಣ್ಣ ನೋಡು ಒಂದೊಂದೇ ತೋರಿಸ್ತೀನಿ. ಏನ್ಲ ಇವು ಪಾರ್ಟಿ ತಗೊಂಡು ಮಕ್ಕ ಮುಸುಡಿನ ಜಜ್ಕೊಂಬಿಟ್ಟು ಅಯ್ಯಯ್ಯೋ ಇಯರ್ ಎಫೆಕ್ಟ್ ಕಣೆ ಅದು ಬಿಡು. ನೆನೆ ಸಂಜೆಯಿಂದ ಕುಡಿಯಕ್ ಶುರು ಮಾಡಿದ್ ನಮ್ ಪೋಟ್ರಿಂಗ ಬೆಳಗಾನ ಕುಡ್ದು ನೋಡಿಲಿ ಎಷ್ಟು ಎತ್ತರಕ್ಕೆ ರವಣೆ ಅಂತವ. ಬಿದ್ದಿದ್ದನು ಕಣ್ಲ ಯಾಕೆ ಬೇಕಂತ ಇವನಿಗೆ ಸರ್ಕಸು ಬೀಳು ಇಲ್ಲ ಏನಿಲ್ಲ ಕಣ. ಎಣ್ಣೆ ಇಳಿದ್ಮೇಲೆ ಇವನು ಇಳಿದು ಬಂದ ಅಷ್ಟೇ. ಬುಡಿ ನ್ಯೂ ಇಯರ್ ಕತೆ ನೋಡ್ಲಿ ನಾವು ಆಟ ಆಡೋ ರೋಡಿಗೆ ಇಳಿದು ಬಿಟ್ಟೈತೆ. ಮೇಕೆದಾಟು ಯೋಜನೆ ಶುರು ಮಾಡ್ತಿರೋ ಇಲ್ವೋ? ನಿಮ್ ಗೌರ್ಮೆಂಟ್ ಎಷ್ಟು ದಿನ ಇರ್ತದೋ ಏನೋ ಅಷ್ಟೊಳಗೆ ಮೇಕೆದಾಟು ಕೆಲಸ ಶುರು ಮಾಡಿ ಅಂತ ರೋಡಲ್ಲೇ ಮನಿಕೊಂಡ್ಬಿಡೈತೆ ಕಣೆ. ಜನವರಿ 15ನೇ ತಾರೀಕಿನೊಳಗಾಗಿ ನೀವು ಒಂದು ಶ್ವೇತಪತ್ರವನ್ನ ಹೊರಡಿಸ್ಬೇಕು. ಜನವರಿ 15ರೊಳಗಾಗಿ ಹೊಸ ವರ್ಷ ನೀವು ಆರಂಭ ಮಾಡಲಿಲ್ಲ ಅಂತ ಹೇಳಿದ್ರೆ ಭಾರಿ ಹೋರಾಟ. ಜನವರಿ 15ರಿಂದ ನಿರಂತರವಾದ ಹೋರಾಟ. ಅಂತಿಮವಾಗಿ ಕರ್ನಾಟಕ ಬಂದು ತಮಿಳುನಾಡನ್ನು ವಿರೋಧ ಮಾಡ್ತೀವಿ, ಕರ್ನಾಟಕನು ವಿರೋಧ ಮಾಡ್ತೀವಿ, ಕರ್ನಾಟಕನು ವಿರೋಧ ಮಾಡ್ತೀವಿ, ಕರ್ನಾಟಕನು ವಿರೋಧ ಮಾಡ್ತೀವಿ, ಕೇಂದ್ರ ಸರ್ಕಾರದ ವಿರೋಧ ಮಾಡ್ತೀವಿ. ಹೇಳ್ತಾ ಇರೋದು ಕರೆಕ್ಟ್ ಯಾಕಂಡ್ಲ ಈ ಗೌರ್ಮೆಂಟ್ ಎಷ್ಟು ದಿನ ಇರ್ತದೋ ಏನು ಅಕಸ್ಮಾತ್ ಇದ್ರು ತಮಿಳ್ನಾಡು ಮತ್ತೆ ಏನ್ ಕಿತಾಪತಿ ತೆಗಿತದೋ ಏನು ಅಷ್ಟರಲ್ಲಿ ದಡಾರ್ ಅಂತ ಕಟ್ ನಿಲ್ಸಕೇನ್ಲೆ ದಡಾರ್ ಅಂತ ಕಟ್ಟಿ ನಿಲ್ಲಿಸ್ಬಿಡಕ್ಕೆ ಅದೇ ಹನುಮಂತ ದೇವಸ್ಥಾನದ ಗರುಡ ಗಮನ ಇಲ್ಲಣ್ಣ. ಅದು ಅಲ್ಲದೆ ಗೌರ್ಮೆಂಟ್ ಒಳಗೆ ದುಡ್ಡು ಇಲ್ವಂತೆ, ಅದಕ್ಕೆ ಎಲ್ಲ ಕೆಲಸನವೇ ನಿಧಾನ ಆಯ್ತಿರ್ತಂತೆ ಅಂತವ. JDS ಕಂಡ್ರೆ ಆಗದೆ ಇರೋ ಕಾಂಗ್ರೆಸ್ ನಾವ್ ಹೇಳ್ತಾ ಇದ್ವಿ ಕಣೆ. ಅವ್ರಿವ್ರು ಸುದ್ದಿ ಬಿಡ್ಲೆ ಸೀತಣ್ಣ ಅದೇನು ಆಪರೇಷನ್ ಅಂತಿದ್ದಲ್ಲಪ್ಪ, ಅದೇನೋ ಸುಳ್ಳು ಸತ್ಯವ ಕೇಳ್ಕೊಳ್ಳೆ ನೆಟ್ಟಿಗೆ. ಅಣ್ಣ ಸಿಡಣ ಏನ್ ಹೇಳ್ತೀಯಪ್ಪ ಇಂಥದ್ಕೆಲ್ಲವ? BJP ಅವುಗಳು ನೋಡಿದ್ರೆ ಸುಮ್ನೆ ಅವುಗಳ ಪಾಡಿಗೆ ಅವಂತೆ, ನೀನ್ ನೋಡಿದ್ರೆ ಬೈಕ್ ಅಂತ ತಿರುಗ್ತಾ ಇದೆಯಂತೆ, ಯಾಕಪ್ಪ? BC ಪಾಟೀಲ್ ಹೇಳಲಿಲ್ಲ ಒಂದ್ಸರಿ ನನ್ನ ಅಪ್ರೋಚ್ ಮಾಡಿದ್ರು ಅಂತ. ಇನ್ನು ಕೆಲವರೆಲ್ಲ ಅಪ್ರೋಚ್ ಮಾಡೋರ್ ಕೈಲಿ ಹೇಳಿಸ್ತೀನಿ ಸಮಯ ಬಂದಾಗ. ಆಯ್ತ್ಕೊಂಡ್ಬಿಡಪ್ಪ, ರೈಸ್ ಆಗ್ಬೇಡ. ಅದೇನೋ ಸ್ಮೈಲ್ ಗೌಡ್ರು ಟ್ವಿಟ್ಟರ್ ಮಾಡಿತ್ತಂತೆ, ಕೊಟ್ಟಿರೋ ಕುದುರೆನೇ ಹತ್ತಕ್ ಬರ್ತಾ ಇಲ್ಲ, ಯಾಕೆ ಬೇಕು ಇವಕ್ಕೆ ಗೌರ್ಮೆಂಟ್ ಅಂತವ? ಅವ್ರ 3 ಜನ ಮುಖ್ಯಮಂತ್ರಿಗಳದ್ರಲ್ಲ, ಅವ್ರ ಕುದುರೆ ಏರ್ಬಿಟ್ಟು ಚೆನ್ನಾಗಿ ಓಡಿಸಿದ್ರ ಸ್ವಲ್ಪ ಹೇಳ್ತೀಯಾ? 5 ವರ್ಷ ಪೂರೈಸಕ್ ಆಗದೆ ಕುದುರೆ ಕೆಳಕ್ಕೆ ಬಿದ್ದೋಯ್ದ್ರು, ಕುದುರೆಯಿಂದ ಕೆಳಗಡೆಗೆ ಎತ್ತಿ ಎತ್ತಿ ಕೊಡ್ತಾ ಇದ್ರೆ ಸೀತಣ್ಣ ತೆಗೆದು ಬಾರಿಸ್ತಿರ್ತದೆ ಅಂತ ಗೊತ್ತಿದ್ರು ಯಾಕೆ ಹಿಂಗೆ ಎತ್ಕೊಟ್ ಪಡಿಸ್ಕೊಂತವ್ಲೆ ನಿಮ್ BJP ಇದು ಕೌಂಟ್ರ್ ಹೊಡಿತದೆ ಅಂತವ ಮಾತಾಡೋದನ್ನ ಬಿಡಕಾಯ್ತದಿಲ್ಲ ಅಣ್ಣ. ಈ ಎಲ್ಲ ಲೀಡರ್ಗಳಿಗೂ ಹೋಲ್ಸೇಲ್ ಆಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ನಡ್ಲಾಗಿ ಶಿವನಿ ಶಂಭುಲಿಂಗ.